ಇದು 5 ಎಕರೆ ಜಾಗ. ರೋಡಿಂದ 2 ಕಡೆ ಸ್ಪ್ಲಿಟ್ ಆಗುತ್ತೆ. ಈ ಜಾಗದ ಮೇಲ್ಗಡೆ ಇದ್ದೀನಿ ನಾನು. ಈ ಥರ ಎದುರುಗಡೆ ಒಂದು ಒಳ್ಳೆ ಇಲ್ಲಿ ವ್ಯೂ ಇರುವಂಥ ಪ್ರದೇಶ. ರೆಸಾರ್ಟು ಹೋಮ್ ಸ್ಟೇ ಮಾಡೋರಿಗೆ ಸೂಟಬಲ್ಲು. ಇದು ತಾರ್ ರೋಡೇ ಅಟ್ಯಾಚು. ಇದರಲ್ಲಿ ಅಳತೆ ಹದ್ಬಸ್ತು ಎಲ್ಲ ಆಗಿದೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಕಲ್ಲು ಕುಚ್ಚು ಹಾಕಿರೋದು ಅದೇ ತಾರ್ ರೋಡು. ಸೊ ಒಂದು 28ರಿಂದ 30 ಕುಂಟೆ ಅಷ್ಟು ತಾರ್ ರೋಡಿಂದ ಆ ಕಡೆಗೂ ಬರುತ್ತೆ. ಸೊ 5 ಎಕರೆ ಪಟ್ಟ, ಅರ್ಧ ಎಕರೆ ಖರಾಬು. ಆ ಖರಾಬ್ದೇ ಇದು ಈ ಕಲ್ಲುಗಳು. ಈ ಕಲ್ಲುಗಳಿದೆಯಲ್ಲ ಇದು 20 ಗುಂಟೆ ಖರಾಬು. ಸೊ ಇದನ್ನು ಏನಾದರೂ ಬ್ಲಾಸ್ಟ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೋಬೋದು. ಇದು ನ್ಯಾಚುರಲ್ ಆಗಿ ಕಲ್ಲು ಬಂಡಿರೋದ್ರಿಂದ ರೆಸಾರ್ಟು ಮಾಡುವಂಥವ್ರಿಗೆ ಇದು ಸೂಕ್ತವಾದ ಜಾಗ. ನೋಡಿ, ಸುತ್ತ ಒಳ್ಳೆ ನೀರಾವರಿ ಬೆಲ್ಟು. ಹತ್ತಿರದಲ್ಲಿ ಇಲ್ಲಿಂದ 1.5 ಕಿಲೋಮೀಟ್ರ್ ಒಂದು ಒಳ್ಳೆ ಫಾಲ್ಸ್ ಇದೆ. ರೆಡ್ ಸಾಯಿಲು ಕಲ್ಲು ಬಂಡೆ ಎಷ್ಟು ಬಿಟ್ಟರೆ ಉಳಿದಿದ್ದು ಖಾಲಿ ಜಾಗ ಏನಿದೆ ನೋಡಿ. ಇದು ಅಕ್ಕಪಕ್ಕ ಎಲ್ಲ ಹಿಂದೆ ತೆಂಗಿನ ಮರಗಳು ಇದ್ದಾವೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ನೀರಾವರಿ ಹೆಂಗಿದೆ ಅಂತೇಳಿ. ಕನಕಪುರದಿಂದ ಇಲ್ಲಿಗೆ ಜಾಗಕ್ಕೆ 27 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ರೆಡ್ ಸಾಯಿಲ್. ನೀರಾವರಿ ಬಂದ್ಬಿಟ್ಟು ನೀರಾವರಿಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ನೀರಾವರಿ ಈ ಲ್ಯಾಂಡಲ್ಲೇ ಚಾನಲ್ ಹೋಗಿದೆ. ಇದೆಲ್ಲ ರೆಡ್ ಸಾಯಿಲ್. ಥರ ಒಂದು ಒಳ್ಳೆ ಇಲ್ಲಿ ಇರುವಂಥ ರೆಡ್ ಸಾಯಿಲ್ ಪ್ರಾಪರ್ಟಿ. ಸೊ ಇದು ಕಲ್ಲು ಒಂದು 20 ಕುಂಟೆ ಬಿಟ್ಟರೆ ಉಳಿದು ಜಾಗ ಎಲ್ಲ ಲೆವೆಲ್ ಆಗಿದೆ. ಕೆಂಪು ಮಣ್ಣು. ಈ ಲ್ಯಾಂಡ್ ಇದೆಯಲ್ಲ, ಈ ಲ್ಯಾಂಡಲ್ಲ ಸೆಂಟ್ರಲ್ಲೇ ಚಾನಲ್. ವರ್ಷ ಪೂರ್ತಿ ಈ ಥರ ನೀರು ಹರಿತಾ ಇರ್ತದೆ. ನೀರಾವರಿ ಏನೂ ಸಮಸ್ಯೆ ಇಲ್ಲ. ಈಗ ನೋಡಿದ್ವಲ್ಲ ಬಂಡೆ, ಇದೇ ಆ ಬಂಡೆ. ಇದು ಅಳತೆ ಹದ್ಬಸ್ತೆಲ್ಲ ಆಗಿ ಬೌಂಡ್ರಿ ಕೂಡ ಫಿಕ್ಸ್ ಆಗಿದೆ. ಸೊ ನೀರಾವರಿ ಬೇಕು ಅನ್ನೋರಿಗೆ ವರ್ಷ ಪೂರ್ತಿ ಥರ ನೀರು ಬರುತ್ತೆ. 7 ಮಾಡಿಸಿದ ಜಾಗ. ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಿದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಜನಗಳು, ರೈತರುಗಳು. ಸೇಫ್ಟಿಗೆ ಏನೂ ಸಮಸ್ಯೆ ಇಲ್ಲ. ನೋಡಿ, ಹಿಂದೆಗಡೆ ಕಲ್ಲೇನು ಬೇಕಾಗಿಲ್ಲ. ಸೊ ಲ್ಯಾಂಡು ಹೈಟ್ ಇರೋದ್ರಿಂದ ಸಾಕು. ಇಲ್ಲಿ ಪಕ್ಕದವ್ರು ಇವರು ಅವ್ರ ಜಮೀನಿಗೆ ಬೇಲಿ ಹಾಕ್ಕೊಂಡಿದ್ದಾರೆ. ಗ್ರೀನರಿ ಬೆಲ್ಟು. ಕನಕಪುರದಿಂದ ಇಲ್ಲಿಗೆ ನಿಮಗೆ 27 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ಗೆ ನಿಮಗೆ ಒಂದು 310 ಅಡಿ 320 ಅಡಿವರೆಗೂ ಬರುತ್ತೆ. ಸೊ ವಾಸ್ತು ಪ್ರಕಾರವಾಗಿ ರೋಡಿಂದ ಇದು ಹೈಟಲ್ಲಿರೋ ಜಾಗ. ಸೊ ಹಿಂಗೆ ಈ ಥರ ತಾರ್ ರೋಡ್ಗೆ ಇರುವಂಥ ಜಾಗ. ರೋಡಿಂದ ಇನ್ನೊಂದು ಸೈಡ್ ಬರುತ್ತೆ ಒಂದು ಪೀಸ್ ಅಂತ ಹೇಳಿದ್ನಲ್ಲ. ಇಲ್ಲೇನಿದೆ, ಈ ಫೆನ್ಸಿಂಗ್ ಆದಮೇಲೆ ಎಡಗಡೆಗಿದೆಯಲ್ಲ, ಬಲಗಡೆ ಏರಿದ್ರೆ ಅಷ್ಟಕ್ಕೆ ಆ ಲೆವೆಲ್ಗೆ ಇದೊಂದು 28ರಿಂದ 30 ಕುಂಟೆ ಬರುತ್ತೆ. ಆಮೇಲೆ ಎಲೆಕ್ಟ್ರಿಕ್ ಕನೆಕ್ಷನ್ ಎಲ್ಲ ಈ ಲ್ಯಾಂಡ್ ಮೇಲೆ ಹೋಗಿದೆ. ಸೊ ನೀರಾವರಿ ವ್ಯವಸ್ಥೆ ಇರೋದ್ರಿಂದ ಬೋರ್ವೆಲ್ ಹಾಕ್ಸೋದು ನೆಸೆಸಿಟಿನೇ ಇಲ್ಲ. ನೋಡಿದ್ವಲ್ಲ ಬಂಡೆ, ಆ ಬಂಡೆ ಈ ಥರ ಕಾಣಿಸುತ್ತೆ. ಕನಕಪುರದಿಂದ 27 ಕಿಲೋಮೀಟ್ರು, 5 ಎಕರೆ ಪಟ್ಟ, ಅರ್ಧ ಎಕರೆ ಖರಾಬು.